ಹಾಯ್ ಫ್ರೆಂಡ್ಸ್, ಸಿಂಪಲ್ ಅಡುಗೆ ಸೂಪರ್ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ರೋಹು ಫಿಶ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಈಗ ನಾನೀಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಡಬೇಕು ಫ್ರೆಂಡ್ಸ್. ಯಾಕಂದರೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೋಹು ಫಿಶ್ ಹೆಸರು. ಈಗ ಒಂದು ಪ್ಲೇಟ್ ಇಡ್ತಾಯಿದ್ದೀನಿ ನಾನೀಗ. ಈಗ ನಾನು ಮಸಾಲೆ ರುಬ್ಬಲಿಕ್ಕೆ 2 ಈರುಳ್ಳಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. 2 ಈರುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಹಸಿಕಾಯಿ ಇದ್ದರೆ ಅದನ್ನು ತೊಗೊಳ್ಳಿ. ಮತ್ತು ನಾನು ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಮತ್ತು ನಾನು ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಕಾಳು ಇದಿಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿದ ಈರುಳ್ಳಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ತೊಗೊತಾ ಇದ್ದೀನಿ ನಾನು. ಮತ್ತು ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು ಟೊಮೊಟೊ ಹಣ್ಣು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್. ಟೊಮೊಟೊ ಒಂದು ಎರಡು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಇದಿಷ್ಟನ್ನು ನಾನು ರುಬ್ತೀನಿ. ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲ ದಪ್ಪ ತಳ ಇರೋ ಪಾತ್ರೆನಾರ ನೀವು ಇಟ್ಕೊಬೋದು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನೀಗ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಒಂದು ಅರ್ಧ ಈರುಳ್ಳಿ ಆಗೋಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮಿಷ್ಟ, ನೀವು ಈರುಳ್ಳಿ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಬರೀ ಎಣ್ಣೆ ಹಾಕಿ ಕೂಡ ಒಗ್ಗರಣೆ ಹಾಕ್ಕೊಬೋದು. ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರಾಗಿ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ನಾನೀಗ ರುಬ್ಬಿದ ಮಸಾಲೆನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಮಿಕ್ಸಿಯಲ್ಲಿರೋ ನೀರನ್ನೇ ಸೇರಿಸ್ತಾ ಇದ್ದೀನಿ. ಮಸಾಲ ನೀರನ್ನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸ್ವಲ್ಪ ಈಗ ಉಪ್ಪು, ಅರಿಶಿನ ಪುಡಿ ಎಲ್ಲ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಉಪ್ಪು ನಿಮ್ಮ ನೋಡಿಕೊಂಡು ಹಾಕ್ಕೊಳ್ಳಿ. ಮೀನಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಬೇಕು. ಈಗ ನಾನು ಒಂದು ಸ್ವಲ್ಪ ಖಾರ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂಚೂರು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಸೇರಿಸ್ಬೇಕು. ಈಗ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಆಗಲೇ ರುಬ್ಲಿಕ್ಕೆ ಜಾಸ್ತಿ ಹುಣಸೆಹಣ್ಣು ಯೂಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಆ ರಸನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇವಾಗ ನೋಡ್ಕೊಬೇಕು ಫ್ರೆಂಡ್ಸ್, ಎಷ್ಟು ನೀರು ಬೇಕು ನಿಮಗೆ, ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನನಗೆ ಇದಿಷ್ಟು ಸಾಕು. ಈಗ ನಾನು ನೋಡೋಣ, ಕುದೀತಾ ಇದೆ ಫ್ರೆಂಡ್ಸ್ ಈಗ ಚೆನ್ನಾಗಿ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ನಿಮ್ಗಿನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ನನಗೆ ಇದಕ್ಕೆ ಎಲ್ಲ ಮೀನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಕುದಿ ಬಂದಾಗ ಮೀನನ್ನು ಸೇರಿಸ್ಬೇಕು. ಈಗ ನಾನು ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಹೊತ್ತು ಬೇಯಲಿ ಅದು. ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಎಲ್ಲ ಬೆಂದಿದೆ ಫ್ರೆಂಡ್ಸ್. ಮೀನೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಬೆಂದಿದೆ, ಸಾಕು ಫ್ರೆಂಡ್ಸ್. ಈಗ ಜಾಸ್ತಿ ಬೇಯಿಸಬಾರ್ದು, ತುಂಬ ಮೆತ್ತಗಾಗಬಾರ್ದು ಮೀನು ಪೀಸೆಲ್ಲ. ನಾನೀಗ ಇದನ್ನು ಆಫ್ ಮಾಡಿ ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಮುಚ್ಚಿದ್ದೀನಿ ಫ್ರೆಂಡ್ಸ್. ಈಗ ನಾನು ಒಂದು 5 ನಿಮಿಷ ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ ಹೇಳಿ. ಈಗ 5 ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗೆ ಆಯಿಲೆಲ್ಲ ಹೆಂಗೆ ಮೇಲೆ ತೇಲ್ತಾ ಇದೆ ಅಂತ ಹೇಳಿ. ಆಯಿಲ್ ಚೆನ್ನಾಗಿ ತೇಲಬೇಕು. ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಮತ್ತು ಜಾಸ್ತಿ ತಿರುಗಿಸ್ಬಾರ್ದು ಫ್ರೆಂಡ್ಸ್. ತಿರುಗಿಸಿದ್ರೆ ಏನಾಗುತ್ತೆ, ಮೀನು ಪೀಸೆಲ್ಲ ಕಟ್ಟಾಗಿಬಿಡ್ತವೆ ಅವೆಲ್ಲ. ಆಗಿದೆ ಫ್ರೆಂಡ್ಸ್. ಈಗ ನನಗಿನ್ನ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಟೇಸ್ಟು ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ.
ನನ್ನ ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.